ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಳಿ ಕೆನ್ನೆಯ ಚೆಲುವೆ ಒಸಿ ನಿಂತುಕೋ ಒಲವೇ ನಿನ್ನ ಪಡೆಯಲು ಎದ್ದು ಬಿದ್ದು. ಗೈಸ್, ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ನಿಮಗೂ ಗೊತ್ತು. ಅದಕ್ಕೆ ಇವಾಗ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಟೈಮ್ ಸಿಕ್ತಾಗ ನನಗೆ ವ್ಲಾಗ್ಗಳನ್ನ ಮಾಡ್ತೀನಿ. ಇವತ್ತು ಏನಕ್ಕೆ ಅಂದರೆ ಇವತ್ತು ನಮ್ಮ ಅಜ್ಜಿಯವರು ಬಂದಿದೆ, ಯಾಕಂದರೆ ನಮ್ಮ ಅತ್ತೆದು ಇವತ್ತು 9 ತಿಂಗಳು ತುಂಬಿ ಅವ್ರದ್ದು ಸೀಮಂತ ಇದೆ. ಅವರು ತವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಎಲ್ಲ ಬೇಗನೆ ಇದ್ದಿದ್ರು 5 ಗಂಟೆಗೆ. ಬನ್ನಿ ಏನು ಮಾಡ್ತಾರೆ ಅಂತ ನೋಡೋಣ. ನಮ್ಮ ಮಾವ ಈರುಳ್ಳಿ ಕಟ್ ಮಾಡ್ತಾನೆ. ನಿಮ್ಮ ಮನೇಲಾದ್ರೂ ಫಂಕ್ಷನ್ ಇದ್ದು ಈರುಳ್ಳಿ ಕಟ್ ಮಾಡಕ್ ಬೇಕು ಅಂದ್ರೆ ನಮ್ಮ ಮಾವನ್ ಕಳಿಸ್ಕೊಡ್ತೀವಿ, ಕೇಳಿ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವರೆಲ್ಲ ಆಲೂಗಡ್ಡೆ ಬಿಡಿಸ್ತಾ ಇದಾರೆ. ಇವ್ರು ಆಲೂಗಡ್ಡೆ ಬಿಡಿಸಕ ನಮ್ಮಲ್ಲಿ ಆಳಿದ್ದಾರೆ ಅಂತ ಇವ್ರನ್ನು ಮಾಡೋ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮಾಡ್ದಿ ನಮ್ಮ ಮಾತ್ರ ಅವ್ರನ್ನು ಮಾಡೋ ಮಾಡ್ತಾವನಿ. ಭಟ್ರು ಗೊತ್ತವ್ರು ಇವಾಗ ನೋಡಿ ಅಲ್ಲಿ. ಹಾಂ ಗೈಸ್, ನಮ್ಮ ಮಮ್ಮಿ ಏನು ತೊಳೆದಾಗ್ತಾ ಇದ್ದಾರೆ. ಮಮ್ಮಿ ಏನು ಅಡುಗೆ ಇವತ್ತು ಮಾಡಿದ್ಮೇಲೆ ಹೇಳ್ತೀವಿ. ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಹೇಳ್ಬೇಕಲ್ವಾ? ಮಾಡಿದ್ಮೇಲೆ ಹೇಳ್ತೀವಿ, ಆಗ ಬಂದು ನೋಡ್ಕೊ. ಆವಾಗ ಬ್ಯುಸಿ ನಾವು, ಹಂಗೆಲ್ಲ ಬಂದು ನೋಡೋಕ್ಕಾಗಲ್ಲ. ಅಡುಗೆ ಭಟ್ರು ನಮ್ಮ ಅಪ್ಪಾಜಿ ಅವ್ರು ಹೋಟೆಲ್ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಸುಮ್ಮನೆ ಹೋಟೆಲ್ ಭಟ್ರು ಅಂತ ಕರೆಯೋದು. ಲೈಟ್ ಐತೆ ಕೊಡ್ತೀನಿ ಮೊದಲು ಅದಷ್ಟು ನೋಡ್ತೀನಿ. ಅಲ್ಲ ಆಫ್ ಆಗೈತೆ ಅಂದ್ರೆ ಚೆನ್ನಾಗಿ ಬರುತ್ತೆ. ಅಲ್ಲೇ ಮಾಡ್ತೀವಿ. ಇದು ಬರ್ನರ್ ಊಟ ಅದಕ್ಕೆ ಅಷ್ಟೊಂದು ದೊಡ್ಡದು ಮುಗಿದಾರ. ಚಿಕ್ಕದಿಲ್ಲ ಆಯ್ತಲ್ಲ, ಎತ್ಕೋಬಾದ್ನ ಮಾಮ. ನೋಡಲ್ಲ. ಮನಸ್ವೇ, ಗುಡ್ ಮಾರ್ನಿಂಗ್. ಹೊಸಿ ಕೈ ತೆಗಿ, ಮಗ ತೋರಿಸ್ತೀನಿ. ಹೊಸಿ ಕೈ ತೆಗಿವ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ನಿಂತೀನಿ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎದ್ದೇಳಕ್ ಆಗಲ್ಲ, ನೀರು ಬಂದ್ಬಿಟ್ಟಿದೆ ಅನ್ನೋದಕ್ಕೋಸ್ಕರ ಎದ್ದೇನೆ. ನೀರಿನ್ನು ಬುಟ್ಟೆಲ್ವಲ್ಲ ಚಿಕ್ಕು. ನಿಮ್ಮ ಅಪ್ಪನ ಮಗ ನೀನು. ಹಾಯ್ ಮಾಡ್ಬಿಡಿ ನನ್ನ ಬ್ಲಾಗ್. ಹಾಯ್ ಗೈಸ್ ಅನ್ಬಿಡಿ, ಜೋರಾಗಿ ಅನ್ಬೇಕು. ಹಾಯ್ ಗೈಸ್. Hello family members and welcome back to my channel. ಸೂಪರ್. ಟೀ ಕುಡಿದ್ಯಾ? ಇನ್ನೂ ಕುಡಿದಿಲ್ಲ, ಇವಾಗ ಕುಡಿಬೇಕು. ಇದು ಬಂದಿದೆ ನೋಡಿಲ್ಲ ಅನ್ಸುತ್ತೆ. ಇನ್ಮೇಲೆ ನೋಡಿ ಹಾಕ್ತೀನಿ, ಎಲ್ಲನೂ ಹಾಕ್ತೀನಿ. ಫಂಕ್ಷನ್ದೆಲ್ಲ ಹಾಕ್ತೀನಿ. ಚಳಿ ಟೀ ಕುಡಿದ್ಬಿಟ್ಟು ಸರಿಯಾಗೋಯ್ತಾ? ಹಾಲು ತಕ ಬರಲಿ, ತಗೊಬಂದ ತಕ್ಷಣ ಯಾರೋಗಿದ್ರು ಹಾಲು ತಗೊಬರ್ಕ? ನೋಡಿ ವಿಡಿಯೋ ಮಾಡ್ತಾಳ ಕಣ ಬೈ. ಫೋಟೋ ತೆಗಿತಾರೆ, ಇದು ಫೋಟೋ ತೆಗಿತಾರೆ. ಅವಳು ನನ್ನ ಪರನೇ ಇರೋದು. ನನ್ನ ಅಕ್ಕ ಇಲ್ಲ, ಆ ಅಕ್ಕದ ತಂಗಿ, ನನ್ನ ತಂಗಿ ಅಕ್ಕ ಮೊಮ್ಮಗ ನಿಂಗ ತಂಗಿ ದಡಪಸು ಬಂದ್ರು. ಇನ್ಸ್ಟಾಗ್ರಾಮ್ ಎಲ್ಲ ಹಾಕ್ತೀವಿ, ಯೂಟ್ಯೂಬ್ ಎಡಕ್ಕೂ ಹಾಕ್ತೀವಿ. ಎಲ್ಲಿ ಅಪ್ಪಂದಿಲ್ಲ ಅಪ್ಪ ಆಮೇಲೆ ಬರ್ಬೋದು, ಬರಲ್ಲ ಅನ್ಸುತ್ತೆ ಅಂದ್ರೆ. ಇವ್ರೇ ಮತ್ತೆ ನಮ್ಮ ದೀಪಕ ರೆಡಿ ಮಾಡ್ತಾವಳೆ ನೋಡಿ. ಅಕ್ಕ ಅಲ್ಲ ಕಡೆ ಚಿಕ್ಕಿ, ನಾನು ಕರೆಯೋದು ಅಕ್ಕ ಅಲ್ವ ಅದಕ್ಕೆ. ನಮ್ಮ ಮಾವ ನೋಡಿ ನಮ್ಮ ಅತ್ತೆನ ಬಿಟ್ಬಿಟ್ಟು ಊಟ ಮಾಡ್ತಾವನ ಆವಾಗಲೇ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಗೈಸ್, ಪೆಂಡಲೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಯಾವಾಗಲೇ. ನಾವು ಒಳಗಡೆ ಇದ್ದು ಯಾವಾಗ ಹಾಕ್ಸಿದ್ರು ಅಂತ ಗೊತ್ತಿಲ್ಲ. ನಾ ಇನ್ನೂ ರೆಡಿನೇ ಆಗಿಲ್ಲ, ಸುಮ್ಮನೆ ಓಡಾಡ್ತಾ ನಿಂತವನಿ. ಯಾವಾಗಿಂದ ಬರೀ ಬಟ್ಟೆ ಹಾಕ್ಕೊಂಡು ನಿಂತೇವೆ. ಎಲ್ಲ ರೆಡಿ ಆಗಿದೆ, ನಾನು ಇನ್ನೂ ಮುಖನೂ ತೊಳೆದಿಲ್ಲ.
ನಾನು ಮತ್ತೆ ರೆಡಿ ಆದಮೇಲೆ ಹಾಗೆಯೇ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕೊನೆಗೂ ಅವ್ರ ಮನೆಯವರೆಲ್ಲ ಅವ್ರ ಹೊರಗಡೆ ಬರೋಕ್ಕೆ ಹಾಗೆ ಕರ್ಕೊಂಡು ಬಂದ್ವಿ. ನಮ್ಮತ್ತೆ ಚೆನ್ನಾಗಿ ರೆಡಿಯಾಗಿದ್ರು ಅಂದ್ಬಿಟ್ಟು ದೃಷ್ಟಿ ಆಗ್ಬಾರ್ದು ಅಂದ್ಬಿಟ್ಟು ನಮ್ಮ ಅಜ್ಜಿ ದೃಷ್ಟಿ ತೆಗಿತಾ ಇದ್ರು ನಮ್ಮ ಅತ್ತೆಗೆ. ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಹೊರಗಡೆ ಎಲ್ಲ ಪೆಂಡಲ್ ಹಾಕ್ಸಿದೆಲ್ಲ ಎಲ್ಲ ಜನ ಬಂದು ಕುಂತಿದ್ರು. ಎಲ್ಲ ನಮ್ಮ ಅತ್ತೆ ಕಡೆ ಸಂಬಂಧಿಕರೇ ಫ್ಯಾಮಿಲಿ ಮೆಂಬರ್ಸ್ ಏನೇ ಬಂದಿದ್ರು. ಕೂತಿರ್ಬೇಕಾದ್ರೆ ಗ್ಯಾಪಲ್ಲಿ ಹೆಂಗೆ ನಮ್ಮ ಅವನ ಫೋಟೋ ಹಿಡಿಸ್ಕೊಂಡ. ಬಂಗಾರಿ ಮಡಿಲಿನಲಿ ಬರ್ತಾನವ್ವ ಭೂಪ ಬರ್ತಾನ. ಪಾಪನ ಮತ್ತೆ ನಮ್ಮ ಮಾವನ್ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಗೈಸ್ ಫಂಕ್ಷನ್ ಅಂತೂ ಸ್ವಲ್ಪನೂ ತೊಂದರೆ ಇಲ್ಲದೆ ಎಲ್ಲ ಕ್ಲೀನಾಗಿ ಆಯಿತು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಅತ್ತೆನ ಅಲ್ಲೇ ಒಂದು ಕಡೆ ಕೂರಿಸ್ಬಿಟ್ಟು ನಮ್ಮ ಅಣ್ಣಂದಿರೆಲ್ಲ ನಮ್ಮ ಅತ್ತೆ ಮನೆ ರಿಲೇಟಿವ್ಸ್ಗೆ ಕಳಿಸ್ಕೊಡ್ಬೇಕು ಅಂತ ಊಟ ಹಾಕಿ ಬಡಿಸ್ತಾಯಿದ್ರು. ನಮ್ಮ ಅತ್ತೆ ಊರಿಗೆ ಹೋಗ್ತಾಯಿದ್ರು ಅಂದ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಚಿಕ್ಕಿ ಎಲ್ಲ ಮಾತಾಡ್ಸ್ತಾಯಿದ್ರು. ಮಿಕ್ಕವರೆಲ್ಲ ಊಟ ಮಾಡ್ತಾಯಿದ್ರು. ನಮ್ಮ ಅತ್ತೆ ತವ್ರ ಮನೆಗೆ ಹೋಗ್ತಾಯಿದ್ರು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಅವ್ರನ್ನ. ನನ್ನ ವ್ಲಾಗ್ಗೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿರ್ಲಿ ಆಯ್ತು. ನಾನು ಏನು ಹೇಳಕ್ಕೆ ಇಷ್ಟಪಟ್ಟೆ ಅಂತ ಕೇಳಿದ್ದು. ಅಲ್ಲಿಗಂಟ ಹೊಸಿ ತೆಗಿತೀರೋ ಏನ? ನಿಮ್ಮ ಅಮ್ಮನಿಗೆ ಮಾಡ್ಕೊಬಿಡು. ನಮ್ಮತ್ತೆ ಹೋಗ್ತಾ ಇದ್ದಾರೆ. ನಮ್ಮತ್ತೆ ಮನೆಯವ್ರ ಕಾಲ್ಗೆಲ್ಲ ಬಿದ್ದು ಆಶೀರ್ವಾದ ತಗೊಂಡು ಹೊಡ್ತಾ ಇದ್ದಾರೆ. ನಮ್ಮ ಮಾವನ್ ನೋಡ್ಬೇಕು ನೀವು, ಸ್ವಲ್ಪ ಹತ್ತೇ ಬಿಡ್ತಾನೆ ಅವನು. ಅಷ್ಟು ಎಮೋಷ್ನಲ್ ಆಗ್ಬಿಟ್ಟಿದ್ದ ಫುಲ್ಲು ಅವನು. ಈ ಟೈಮಲ್ಲಿ
ಅಲ್ಲೇ ದೇವಸ್ಥಾನ ಬೆಳಿಬೇಕು ಅಲ್ಲಲ್ಲಿ ಬರ್ತೀನಿ ಅದಕ್ಕೆ ಹಂಗಾರ ಅಲ್ಗಂಡು ಕರ್ಕೊಂಡು ಹೋಗ್ಬೇಕಲ್ವ ಗಾಡಿಲಿ ಚೆನ್ನಾಗಿರು ನಮ್ ಪಾಪ ಚೆನ್ನಾಗಿ ಆರೋಗ್ಯ ಶಿವಣ್ಣ ಇರೋಣ ಆಯ್ತು ಶಿವಣ್ಣ ಶಿವಣ್ಣ ನಮ್ಮ ಮಾವ ಹೇಳ್ತಾನೆ ಎಲ್ಲ ಹೇಳ್ತಾರ ಪುಕ್ಸಟ್ಟೆ ಅಂತ ಇಲ್ಲೇ ಉಳ್ತಾನೆ ಇಲ್ಲೇ ತಿಂತರ್ತೆ ಇಲ್ಲೇ ಬಲತಾನೆ. ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಅಂತ ಮಾವ ಅತ್ತೆ ಬಿಟ್ಬಿಟ್ಟು ಊಟ ಮಾಡ್ತಿದ್ದೆ ಸರಿಯಾ ಮಾತಾಡ್ಬೇಕು ಈಗ ನೀನು ಅವ್ರು ತಿಂದೇ ಇಲ್ಲ ಇನ್ನುವೆ ತಿಂದೋಳು ಸರ್ ಊಟಕ್ಕೋಸ್ಕರ ಕಚ್ಚಾಡ್ತವ್ರೆ ದಾದಾ ಯಾರು ಗೊತ್ತಾ ದಾದಾ ಸ್ಟೈಲ್ ಗೊತ್ತಾ ಹಿಂಗೆ ಇರ್ಲಿ ಕಣಪ್ಪ ಸಾಂಗ್ ಹೇಳಿ ಅಪ್ಪಾಜಿ ಇನ್ನೊಂದ್ಸಲ ಹೇಳಿ ಸಾಂಗ್ ಆಗಿದೆ ನಮ್ಮ ಅಪ್ಪಾಜಿ ಸಾಂಗ್ ಕೇಳಿಸ್ಕೊಳ್ಳಿ ಅಪ್ಪಾಜಿ ಇನ್ನೊಂದ್ಸಲ ಹೇಳ್ಬಿಡಿ ಆಯ್ತು ಇಲ್ಲ ಕಣಿ ಹೇಳಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನೀನ್ ಸೊಂಟಕ್ಕೆ ಹಾಕುವಂತೀಯ ರಾಮದ ಒಂದ್ ನಿಮಿಷ ಬೇಕಿತ್ತೈತೆ ನಿಂಗ ಅಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಪಕ್ಕ ಯಾರ ಸೈಜ್ ನೋಡ್ತಾನೆ ಹೇಳು ಯಾರ ಡಿಪ್ರೆಷನ್ ಹಿಡಿತಾ ಇಲ್ಲ ಅದು ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ಅಷ್ಟೇ ಇರೋದು ಹಾ ಅತ್ತೆ ಪಟ್ಟೈತೆ ಕೊಳ್ಳಲೆ ಆಕಳ ನೋಡು ನಮ್ದು ನಮ್ಮ ಹೊಟ್ಟೆ ಹೆಂಗಿದ್ದು ನಿಂದ ಹೆಂಗಿದ್ದು ಹೊಟ್ಟೆ ನಗು ಬರ್ಲಿಲ್ವಾ ನಮ್ ನೋಡಿ ಹೆಂಗಿಡುತ್ತು ನಿಂದಿಡುತ್ತಾ ತಮ್ಮ ಹೋಗು ಬಡೈದ್ನೆ ಕರ್ಕಬ ಎಂತಿ ಕಳಿಸಿದ್ಮೇಲೆ ಹೇಳ್ತಾನ ಬರ್ಲಿಲ್ಲ ಅಳ್ತೆ ಬಂದ್ಬಿಟ್ಟ ನೋಡ ನಮ್ಮ ಮಾವ ಬಂದ ನೋಡಿ ದೇವಸ್ಥಾನ ಕರ್ಕೋಯ್ದ ಮತ್ತೇನ
ನಮ್ಮ ಮಾವನ ಆಡ್ಕದವ್ರಿ ಇವ್ರಿಬ್ರು ಸೇರ್ಕೊಂಡು ನನ್ನ ತಮ್ಮಂದು ಭರ್ಜರಿ ಫೋಟೋ ತೆಗಿಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಶಿವ ನಿಮ್ಮಲ್ಲ ಇದು ಇವು ತೆಗಿತಾಳ ಇದೆ. ಹೇಳಲೇ ನಾಯಿ ಬೆಲ್ಟ್ ಹಾಕ್ಬಿಟ್ಟು ಒಂದು ರೋಜನ ಮಗಳೇ. ಇಲ್ಲಿಂದ ನಗಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಗುಳು ಅಂತ ನೀನು ಹೇಳ್ತಿದ್ಯಾ? ಏ ಮಾವ ಹತ್ತನ ಅಳ್ತಾನ ಇಷ್ಟವ ನಾಯಿಗೊಂದು ಬೆಲ್ಟ್ ದೊಡ್ಡ ಅಣ್ಗಂದಿನ ನಮ್ಮ ಅವ್ವ ಸೊಸೆನ ಕಳ್ಸ್ಬಿಟ್ಟು ಹೊಳ್ತಾ ಕೂತಾಳ, ಅದನ್ನೇ ತೋರಿಸ್ತೀನಿ. ಅದಕ್ಕೂ ಬೆಳ್ತಿದೆ. ಅದೇ ಕಳ್ತಿದೆ, ಸೊಸೆ ಕಳಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು. ಎರಡು ವರ್ಷದಿಂದ ಏನೇ ಕೇಳಿದ್ರು ಹತ್ರಕ್ಕೆ ತಂದ್ಕೊಡ್ತಿದ್ರು ಅವರು. ಯಾವುದಕ್ಕೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ಹೋದ್ರು ಏನು ಮಾಡ್ಕೊತಿಲ್ಲ, ಒಂದು ಮಾತಾಡ್ತಿರ್ಲಿಲ್ಲ, ಹಿಂದಕ್ಕೆ ಮಾತಾಡ್ತಿರ್ಲಿಲ್ಲ ಯಾರಿಗೂ. ಇವಾಗ ಹುಡ್ಬಿಟ್ಟು ಯಾರಿಗೆಲ್ಲ ಬೇಜಾರಾಗುತ್ತೆ. ಅದಕ್ಕೆ ತುಂಬ ಹಚ್ಕೊಂಡ್ಬಿಟ್ಟಿದ್ವಿ, ನಮ್ಮ ಮನೆ ಎರಡು ಹಚ್ಕೊಂಡಿದ್ರು ಅವ್ರನ್ನ. ಇವಾಗ ಬಿಟ್ಬಿಟ್ಟೈತ್ಲೆ ಕೂತಾಳೆ ಇವಾಗ. ಗೈಸ್, ಈ ಬ್ಲಾಗ್ ನಿಮಗೆ ಫನ್ನಿಯಾಗಿತ್ತು ಅಂತ ಅನ್ಸಿದ್ರೆ ಅವ್ನು ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್.